ಯಾರಮ್ಮ ನೀನು? ಅದು ನಾನು ಫಸ್ಟ್ ಆಫ್ ಆಲ್ ನೀವ್ ಯಾರು? ಅಲ್ಲಮ್ಮ, ನನ್ನ ಮನೆ ಒಳಗಿಂದನೇ ಬರ್ತಾ ನನ್ನನ್ನೇ ಯಾರು ಅಂತ ಕೇಳ್ತಿದ್ಯಲ್ಲ, ಡೊನೇಷನ್ ಏನಾರ ಬೇಕಿತ್ತಾ? ಅದು ಅದು ನನ್ನ ಹೆಸರು ಕೇಳೋದು ಪ್ರಾಣ ಪ್ರಾಣ ಅಂತ ನೀನ್ ನನಗ್ ಬಸ್ ಕೇಳಿಲ್ಲ. ನಾನು ಐಡಿಯಾ ಕೊಟ್ಟಿದ್ದ ಟೀಮ್ ಅಂತ ಮುಂದೆ ಕರ್ಕೊಂಡೋಗಿತ್ತು. ದಯವಿಟ್ಟು ನಿನ್ ಕೈ ಮುಗಿತೀನಿ, ನನ್ನ ಮಾತು ಕೇಳು. ಅದು ಸುವಂತ ಬಿಡಿಕೋಣ, ಹೆಂಗೋ ಏನೋ ಮಾತಾಡ್ ತಪ್ಪಿಸ್ಕೊಂಡ್ ಬರ್ತಾರೆ. ರವಿಕಾಂತ್, ಅಷ್ಟ್ರ ಮೇಲೆ ಏನಾದ್ರೂ ಅನಾಹುತ ಆಯ್ತು ಅಂತಂದ್ರೆ ನಾವಿದೀವಿ ಕಣ, ತಲೆ ಕೆಡಿಸ್ಕೋಬೇಡ. ಅದು ನಾನ್ ಬಂದು ನೋಡು, ಏನ್ ಬೇಕಾದ್ರೂ ಕೇಳು, ಆದ್ರೆ ಬೇಗ ಕೇಳು. ಏನು ಕೆಲ್ಸ ಕೇಳ್ಕೊಂಡ್ ಬಂದಿದ್ದೀರಮ್ಮ? ಅದು ನಾನ್ ಏನಂದ್ರೆ, ಏನ್ ಬಂದು ನನಗ್ ಹೊಟ್ಟೆ ಸರಿ ಇಲ್ಲ, ಇಲ್ಲಿ ಬಂದು ಬಂದು ಅಂತಿರ್ತಾರೆ, ನನಗೆ ಬರ್ತಾ ಇದೆ ಇಲ್ಲಿ. ನೀವು ಬಂದಿರ್ ಇನ್ನು ಒಬ್ರ ಅಕ್ಕ ನಮ್ಮ ಮನೆಗೆ ಯಾರೋ ಹೋಗ್ಲಿ ಇತ್ತು ಕ್ಯಾರಿಯರ್. ಅಯ್ಯ, ನಿಮ್ ಬಾಯಿ ಬಂದಾಕ ನಮ್ದೇ ಇರತ್ತೆ, ಅರ್ಜೆಂಟ್ ಆಗಿದೆ, ಇಡ್ಲಿ ಇಟ್ಟು ಕ್ಯಾರಿಯರ್ ಇರುತ್ತೆ, ಬಂದಿರೋ ಲೇ ಅಯೋಗ್ಯ, ಹೋಗ ಅಲ್ಲಿ ನನ್ ಮಿಕ್ಸಿಂಗ್ ಬಾಟ್ಲು ಫೋನ್ ತಗೊಂಬರ ಬೇಗ. ಸುದ್ದಿ ಯಾಕೆ ಹೊಡಿತಿದ್ಯಾ? ಗಂಡನೇನೊಂದು ನಾನ್ ಒಳಗಡೆ ಒಬ್ಬಳೆ ಸಿಕ್ಕಾಕೊಂಡಿದೀನಿ, ನೀನ್ ನೋಡಿದ್ರೆ AC ಹಾಕಿರೋ ಕಾರಲ್ಲಿ ಕುತ್ಕೊಂಡ್ ಮಜಾ ಮಾಡ್ತಿದ್ಯಾ. ನೀನ್ ಯಾಕಲ್ಲ ಒಬ್ಳೆ ಇದ್ದೆ? ನಮ್ಗೆ ಆಸೆನ ಅಲ್ಲಿರೋದಿಕ್ಕೆ ನನ್ ಮತ್ತೆ ಬಾಗ್ಲಿಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇಳಿಸ್ಕೊಳಕಾದ್ರೆ ಒತ್ತಾಡ್ತಿದೀನಿ, ಒಂದ್ಸಲಿ ಹಿಂದೆ ತಿರುಗಿ ನೋಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಜೊತೆಗೆ ಲವ್ ಮ್ಯಾರೇಜ್ ಬೇರೆ ಕೇಳು ಈ ಮೂತಿಗೆ. ರವಿಕಾಂತ್, ನೀನು ನನ್ ತಮ್ಮನೇನೋ ಸುದ್ದಿ, ನನ್ನ ಪರವಾಗಿ ಒಂದೆರಡು ಆಕ್ರಮ ಹೇಳ್ತೀನಿ. ಇಲ್ಲೇ ಈ ಸೂರ್ಯ ಅವಳು ಮೊದ್ಲೇ ಓರಿ ನೋಡ್ರ ಮಾರಿ ತರ ಆಡ್ತಾವಳೆ, ನೀನ್ ಬೇರೆ ಹಾಕೊಡ್ತಾ ಇದ್ಯಾ? ನಾನು ಮೇರಿ ಪ್ಯಾರಿ ಮಾರಿ ಬಿಸ್ಕೆಟ್ ಇದ್ದಂಗಿದ್ಯಾ ಅಂತ ಹೇಳ್ತಿದ್ದವ್ ನೀನು, ಈಗ ನನ್ ಮಾರಿ ಆಗೋಲ್ಲ. ಯಾಕೆ ನಾನು ಎಲ್ಲಾ ಮಾತು ಕೋಪ ಮಾಡ್ಕೊಂತ ಇದ್ಯಾ? ಇಲ್ಲ ಬ್ರದರ್, ನೀವ್ ಹೇಳ್ತಿರೋದ್ ಸರಿ ಇಲ್ಲ. ಎಂಟಿ ನಂಗೆಲ್ಲ ಕರಿಬಾರ್ದಾಯ್ತು. ಇವತ್ತು ನೀನು ಅಲ್ವಾ? ರವಿಕಾಂತ್, ಅಲ್ಲ ಕಣ, ಪಾಪ ಗಿಣಿಮರಿಗೆ ನೀನು ಹಂಗೆಲ್ಲ ಮನ್ಸು ನೋವು ಮಾಡ್ಬಾರ್ದಾಗಿತ್ತು ಕಣ, ಅಲ್ವೇನಾ? ಶ್ರುತಿ, ನೀನ್ ನಿನಗೆ ಹೊಡಿತಂದ್ರೆ ಡೋರ್ ತೆಗೆದು ಹಾರ್ಬಿಡ್ತೀನಿ ಕಾರ್ ನಿಲ್ಸಿದ್ಮೇಲೆ. ಈಗ್ಲೇ ಹಾರು ಈಗ್ಲೇ. ನಾನ್ ಬೇಡವಾ ನಿನ್ಗೆ? ನಾನೇ ಬೇಡವಾದ್ನಾ? ನನಗ್ ಬೇಕು ಶ್ರುತಿ, ಬೇಕಾದ್ರೆ ಸೂರ್ಯ ಅಂತ ಹೇಳು. ಸೂರ್ಯ ಬೇರೆ ಮೈಕ್ ಕೊಡ್ತೀನಿ ಅಂತ ಹೇಳ್ದ, ನನ್ಗ್ ಬೇಡ ಇದೇ ಮೈಕ್ ಬೇಕು ಅಂತ ಹೇಳ್ದೆ. ಅದ್ರಲ್ಲಿ ಮೈಕ್ ಈ ವಿಶಾಲಾಕ್ಷಿ ಬಂದ್ಬಿಟ್ಟು ಏನ್ ಅಷ್ಟೊಂದು ಮಾತಾಡ್ತಾ ಇದ್ರು ನಿನ್ ಜೊತೆಗೆ? ಅವ್ನಿಗೆ ಹೊಟ್ಟೆ ಏನೋ ಸರಿ ಇರ್ಲಿಲ್ವಂತೆ, ಅದಕ್ಕೆ ವಾಪಸ್ ಬಂದಿದ್ರು. ತಲೆ ಸರಿ ಇರ್ಲಿಲ್ಲ, ಇವಾಗ ಹೊಟ್ಟೆನೂ ಸರಿ ಇಲ್ವಾ? ಆ ದೇವ್ರೆ ಅವಳ ಆರೋಗ್ಯದ ಮೇಲೆ ಅನುಕಂಪ ತೋರಿಸಿ ನಾಟಕ ಮಾಡ್ಬಿಟ್ಟ. ಬೇರೆ ಏನು ಕೇಳಿದ್ರು ಅವರು? ಕೇಳಿದ್ರು, ಯಾರ್ ನೀವು, ಏನ್ ಸಮಾಚಾರ ಅಂತ. ನಾನು ಉತ್ತರ ಕೊಡೋಕ್ಕಿಂತ ಮುಂಚೆ ಅಯ್ಯೋ ರಿಂತೆ ಅದು ಇದು ಅಂತ ಅಂದ್ಬಿಟ್ಟು ವಾಪಸ್ ಓಡೇ ಹೋಗ್ಬಿಟ್ಟು. ಅಲ್ಟೆ ಮಾಡಕ್ಕೆ ಬಿಡ್ತೇ ಬಿಟ್ಟಿಲ್ಲ, ಓಪನ್ ಆಗ್ಬಿಟ್ಟಿದೆ. ಸರಿ ಆಯ್ತು. ಮೊದ್ಲು ಈ ವಿಷಯನ ಮೀನಮ್ಮಂಗ್ ಹೇಳ್ಬಿಡ್ತೀನಿ, ಕಾಯ್ತಾ ಇರ್ತಾಳೆ. ಅಮ್ಮ ಮೈಕು, ನಾನ್ ಫೋನ್ ಮಾಡಿ ಇಟ್ಮೇಲೆ ನೀನ್ ಸುಮ್ನ ಬಿಡ್ಬೇಡ. ರವಿಗನ್ಗೆ ವಾಂಚದ್ ಕಂಟಿನ್ಯೂ ಮಾಡಿ ಹೇಳ್ತೀನಿ. ಸೂರ್ಯ ಹಿಂಗೆ ಮಾರಿ ಹಬ್ಬ. ಹಲೋ, ಎಷ್ಟು ಸಲ ಕಾಲ್ ಮಾಡೋದ್ ನಿಮ್ಗೆ? ಫೋನ್ ಸ್ವಿಚ್ ಆಫ್ ಬರ್ತಿದೆ, ನನಗೆ ಏನಾದ್ರು ತಿಳಿಸ್ಬೇಕು ತಾನೆ? ತಡ್ಕ ಹೆಂಗ್ಸೆ, ಕಟಾಯ್ ಬಿಡ್ಸೋದ್ ಮುಗಿಯೋವರೆಗೂ ಕೊರ್ಕೆ ಬಿಡ್ಬಾರ್ದು, ಅಂದ್ಕೊಂಡ್ ಕೆಲ್ಸ ಆಗೋವರೆಗೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮಾತಿದೆ, ಗೊತ್ತಿಲ್ವಾ ನಿನ್ಗೆ? ಅಂದ್ರೆ ಕೆಲ್ಸ ಆಯ್ತಾ? ಮಾತ ಹೋಗಿದ್ದು ಸೂರ್ಯನಮ್ಮ, ಸೂರ್ಯ ಜೊತೆಗೆ ಮೈಕಮ್ಮನು ಬಂದಿಲ್ಲಲ್ಲ. ಮೈಕಮ್ಮನ್ ಪೋಗ್ರು ನೋಡ್ಬೇಕಾಗಿತ್ತು. ಹಂಗೆ ಅದ್ರ ಹೋಗ್ಬಿಡ್ತಿದ್ದೆ. ನಿಜವಾದ IT ಆಫೀಸರ್ ಬಂದಿದ್ರು, ಹಂಗೆ ನಂಬಿಟ್ಟಿರೋರು. ಭಯಂಕರ ನಟ ಭಯಂಕರ ಇವಳು. ದುಡ್ಡು ಸಿಕ್ತಾ? ನೀನ್ ಹೇಗ್ ಕಳ್ಕೊಂಡಿದ್ಯೋ ಆ ಹಳದಿ ಬುಟ್ಟೆ ಸಮೇತ ಸಿಕ್ಕಿದೆ. ಸದ್ಯ ಆ ದೇವ್ರ ದೊಡ್ಡವನು. ಮೀನಮ್ಮ, ಇವಾಗ ನೀನ್ ಏನ್ ಮಾಡ್ತೀಯ ಅಂತಂದ್ರೆ, ಆ ವಿಶಾಲಾಕ್ಷಮ್ಮಂಗೆ ಫೋನ್ ಹಾಕ್ತೀಯ. ಯಾಕ್ರಿ? ಕ್ಯಾ ಕರ್ಸಿ ಅಬುಕು ತೂಬುಕು ಅಂತ ಕೂಗ್ಯಕ್ಕೆ. ನಮ್ ಶಕ್ತಿ ಸಾಮರ್ಥ್ಯದ ಬಗ್ಗೆನೂ ಆಕೆ ಗೊತ್ತಾಗಬೇಕು ತಾನೆ? ಅಲ್ಲ, ಗೊತ್ತಾಗ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸುಳ್ಳು ಹೇಳಿ ಮನೆಗ್ ಬಂದು ದರೋಡೆ ಮಾಡಿದಾನೆ ಅಂತ. ಕಳ್ರೆ ಕಳ್ತನ ಆಗಿದೆ ಅಂತ ಸ್ಟೇಷನ್ಗೆ ಹೋಗಲ್ಲ ಕಣೆ. ಆಕೆ ತಂತ ಇವಾಗ ಉದುರೋಗಿದೆ, ನೀನು ಉಪ್ಪು ಖಾರ ಹಾಕ್ಬೇಕು ಅಷ್ಟೇ. ನಾನು ಮೋಸ ಮಾಡಿದ್ರು ಇವಳು ಸುಮ್ನೆ ಬಿಡೋದಿಲ್ಲ. ಗ್ಯಾಂಗ್ ಕಟ್ಕೊಂಡ್ ಬಂದ್ಬಿಟ್ಟು ನನಗ್ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಅನ್ನೋದು ಗೊತ್ತಾಗಬೇಕು. ಮಾಡು, ಫೋನ್ ಮಾಡು ಅವಳಿಗೆ. ಆಗ ಇದ್ರೆ ಅವಳು ಮಾರಿಯಪ್ಪ ಇರಿ, ಅವಳಗ್ ಕಾಲ್ ಮಾಡಿ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಓಕೆ ಓಕೆನಮ್ಮ, ನೀವು ಕ್ಯಾರಿ ಅಮ್ಮ. ಇರ್ತೀನಿ. ಹಲೋ ಮೈಕಮ್ಮ ಅವರು ಸೋನ್ ಪಾಪಡಿ ಅವರೇ, ತಾವಿನ್ನ ಶುರು ಹಚ್ಕೋಬಹುದು. ನಾವು ಕಾರ್ ಓಡಿಸ್ತಾ ಇದೀವಲ್ಲ, ನಮ್ಗೆ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಲ್ಲ. ಕ್ಯಾರಿ ಅನ್. ಸೂರ್ಯ
ಅಯ್ಯೋ ನಮ್ಮ ಮೊನ್ನೆ ಶಾಂತಿ ಸುಖ ಆದ್ರೆ ಕೆಳಗಡೆ ಒಂದ್ ಕಟ್ಟಿಸ್ಬಿಡ್ಬೇಕು ಏ ಅಯೋಗ್ಯ ಬಾಟ್ಲು ಫೋನ್ ತಂದೇನೋ ಒಂದ್ಯಾಕ ದೂರ ನಿನ್ ಕಳಸ ಪ್ರಕೃತಿನ ಎದುರಕ್ಕಾಗಲ್ಲ ಕಣ್ರ ದೇವ್ರೆ ಏನಪ್ಪ ಬೇಕು ಯಾವ್ದ್ರಲ್ಲಿ ಸುಖ ಅಂತ ಇಟ್ಟಿದೆಯಪ್ಪ ಆಮೇಲೆ ನಂಗೆ ಲೇ ಜಮ ಅದ್ ಯಾರೋ ಹುಡುಗಿ ಬಂದಿದ್ರಲ್ಲ ಎಲ್ಲ ನೋಡು ಯಾರಕ್ಕ ಇನ್ಕಮ್ ಟ್ಯಾಕ್ಸ್ ಹುಡುಗಿನ ಏನೋ ಬಗಳ್ತಿದ್ಯಾ ನಿನ್ನ ಮನೆಗೆ ಯಾರೋ 4-5 ಜನ ಬಂದಿದ್ರು ಏನೋ ಐತಿ ಅನ್ಕೊಂಡು ಕೋಟಿ ಕೋಟಿ ಕೊಳ್ಳೆ ಹೊಡೆದ್ ಬಿಟ್ಟಿದ್ದೀನಿ ನಾನು ಎಲ್ಲವ್ರು ನಿಮ್ದೇನೆ ಹೋದ್ರಲ್ಲಕ್ಕ ಎಂದೋ ಏನೋ ವ್ಯತ್ಯಾಸ ಆಗಿದೆ ಲೇ ಜಾಮ ಕಾರ್ಡ್ ತೋರ್ಸಿದ್ರೇನ ಮೂಕ ತೋರ್ಸಿದ್ರು ಆ ಮುಂದೆಗಡೆ ಇದ್ರಲ್ಲ ಹುಡುಗಿ ತುಂಬಾ ಸಿಟ್ಟು ಅಕ್ಕ ವ್ಯಾಪಾರ ಹೊಡೆದ್ಬಿಟ್ಲು ಕಣಕ್ಕ ಹಿಂದಿಲೆಲ್ಲ ಮಾತಾಡ್ತಾ ಇರೋ ಕಣಕ್ಕ ನಮ್ಗೆಲ್ಲಕ್ಕ ಹಿಂದಿ ಬರ್ತದೆ ಅಯ್ಯೋ ನನ್ನ ಮನೆಯನ್ನ ಹಾಳು ಮಾಡಿ ಬೆಂಕಿ ಇಡ್ತಿದ್ರಲ್ಲೇ ಎಲ್ಲರೂ ಒತ್ಕೊಂಡೋದ್ರು ಏನೋ ಎತ್ಕೊಂಡು ಹೋಗಿಲ್ಲಕ್ಕ ಕಾಲಿ ಕೈಯಲ್ಲಿ ಬಂದ್ರು ಕಾಲಿ ಕೈಯಲ್ಲಿ ಹೋದ್ರಕ್ಕ ಅಯೋಗ್ಯ ನನಗ್ ಫೋನ್ ಮಾಡಕ್ಕಾಗಿಲ್ವೇನ್ರಿ ನಿಮಗೆ ಅಕ್ಕ ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು ಮತ್ತೆ ಏನು ಇರ್ಲಿಲ್ಲ ಅಯ್ಯೋ 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 ನೀವೆಲ್ಲ ಮನುಷ್ಯರ ಅಥವಾ ಹೋಗ್ಬೇಕ ಅಪ್ರಾತ್ರಿಯನ್ನ ಮಕ್ಕಳ ಮಾಡ್ಲಿಕ್ಕೆ ಮನೆಗೆ ಯಾರು ಬರ್ತಾರೆ ಬಿಡ್ತಾರೆ ಅಂತ ಒಂದು ಗೊತ್ತಾಗಲ್ಲ ಕಳ್ಳರು ಕಾಕು ಇನ್ಕಮ್ ಟ್ಯಾಕ್ಸ್ನವ್ರು ಅಂತ ಬಂದವ್ರನ್ನೆಲ್ಲ ಒಳಗೆ ಕರ್ಕೊಂಡು ಹೋಗ್ತಿರಲ್ಲೋ ದೋಚ್ಕೊಂಡು ಹೋಗಬೇಕು ಅಂತ ಮಾಡ್ತೀರಲ್ಲೋ ಅಕ್ಕ ಅವ್ರು ಏನು ಎತ್ಕೊಂಡು ಹೋಗಿಲ್ಲ ಅಕ್ಕ ಕಾಲಿ ಕೈಯಲ್ಲಿ ಬಂದ್ರು ಕಾಲಿ ಕೈಯಲ್ಲಿ ಹೋದ್ರು ಚೆನ್ನಾಗಿ ಒಂದ್ ಕೊಟ್ಟೋದ್ಲಕ್ಕ ಬೇರೆ ಬೇರೆ ಹೇಳ್ಕಂದ ನನ್ನ ಇನ್ನು ಕಂದ ಅನ್ನೋ ಧೈರ್ಯ ಇದೆಯಾ ನಿಮ್ಗೆ ಯಾಕೆ ಏನಮ್ಮ ನಿನ್ ಪ್ರಾಬ್ಲಮ್ ಏನಿಲ್ಲ ನೀವ್ ನನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ ಈ ಕಂದ ಒಳ್ಳೆಯವ್ರ ಪಾಲಿಗೆ ಕೆಂಡಾವರೆ ನಿನ್ನೊಂತವ್ರ ಪಾಲಿಗೆ ಕೆಂಡ ಮೊದ್ಲು ಅದೇನು ಹೇಳಬೇಕು ಅಂತಿದ್ಯೋ ಹೇಳೆ ಬಾಯಿಗೆ ಬಂದದ್ದನ್ನೆಲ್ಲ ಬೊಗಳ್ಬೇಡ ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ ಆ ಟೆನ್ಷನ್ಗೆ ಕಾರಣ ನಾನೇ ಅಂತ ಹೇಳ್ತಾ ಇದ್ದೀನಿ ದುಡ್ಡು ಹೋಯ್ತಾ ನೋಡ್ಕೊಂಡ ಅದೇ ಹಳದಿ ಬಟ್ಟೆ ಅದೇ ದುಡ್ಡು ನಿನಗೇನ್ ಗೊತ್ತೇ ಯಾರೇ ಬಂದಿದ್ದಾರೋ ನನ್ ಗಂಡ ಹಾಗೆ ನನ್ ಮನೆಯವರು ನಾನ್ ಅವತ್ತೇ ನೀನ್ ಹೇಳಿದ್ದೆ ನೀನ ಹಿಂದೆ ಇರೋ ಸೂರ್ಯ ಸಾಮಾನ್ಯನೇ ಅಲ್ಲ ನೀನ್ ಎದ್ರಾಕೊಂಡ್ಬೇಡ ಅಂತ ಆದ್ರೆ ನೀನ್ ನನ್ ಮಾತ್ ಕೇಳಲೇ ಇಲ್ವೇ ನಿನ್ ಜೊತೆ ಇರೋ ಹುಡ್ಗನ್ನ ನನ್ ಹಿಂದೆ ಬಿಟ್ಟು ನನ್ ಕೈಲಿ ದುಡ್ಡನ್ನ ಕಳ್ತನ ಮಾಡಿಸ್ದೆ ಅದು ರೋಡಲ್ಲಿ ಆದ್ರೆ ನನ್ ಗಂಡ ರಾಜಾರೋಷವಾಗಿ ನಿಮ್ ಮನೇಲಿ ಇದ್ದಿದ್ ನನ್ ದುಡ್ಡನ್ನ ಎತ್ಕೊಂಡ್ ಬಂದಿದ್ದಾರೆ ಏನೇ ಅದು ರಾಜಾರೋಷವಾಗಿ ಅಂದ್ರೆ ಅರ್ಥ ಬಂದಿರೋದು ಸುಳ್ಳು ಹೇಳ್ಕೊಂಡು ಅದು ಮೋಸ ಮಾಡಿ ಮೋಸದಿಂದನೇ ಹೊಡಿಬೇಕು ವಿಶಾಲಾಕ್ಷಿ ದುಡ್ಡು ಕದ್ದೆ ನನ್ ಕೈಗೆ ಏಟಾಗೋ ಹಾಗೆ ಮಾಡ್ದೆ ಆದ್ರೆ ನನ್ ಗಂಡ ನಿಮ್ ಮನೇಲಿ ಇರೋ ನಿನಗ್ ಸೇರಿರೋ ಒಡವೆ ವಸ್ತ್ರ ಏನು ಮುಟ್ಲಿಲ್ಲ ನನಗ್ ಸೇರ್ಬೇಕಾಗಿರೋ ದುಡ್ಡು ಮಾತ್ರ ತಗೊಂಡ್ ಬಂದ್ರು ನೀನೇ ಶುರು ಮಾಡಿದ ಆಟ ಇದು ವಿಶಾಲಾಕ್ಷಿ ನನ್ ಗೆಲ್ತಾ ಹೋಗ್ತಾನೇ ಇದ್ದೀನಿ ಯಾಕಂದ್ರೆ ನನ್ನ ಹತ್ರ ನಿಯತ್ತಿದೆ ನಾಚಿಕೆ ಆಗಲ್ವಾ ನಿನ್ಗೆ ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡೋದಿಕ್ಕೆ ಹುಡುಗೆ ಇನ್ನು ಈ ವಿಶಾಲಾಕ್ಷಿ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ನೀನು ಕೊಟ್ಟ ಏಟಿಗೆ ನಾನು ಕೊಡೋ ಎದುರೇಟು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಡೀಲಿ ಈ ಆಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಾನು ನೋಡೇ ಬಿಡ್ತೀನಿ ಅಫಿಷಿಯಲ್ ಆಗಿ ಇನ್ವಿಟೇಷನ್ ಕೊಟ್ಟು ಸೂರ್ಯ ಅವ್ರನ್ನ ಕರ್ತಿದ್ಯಾ ನೀನೇ ಈ ಆಟಕ್ಕೆ ಆ ಸೂರ್ಯ ಅವ್ರ ಪಾಲು ತುಂಬಾನೇ ಇರುತ್ತೆ ಜೊತೆಗೆ ಸೂರ್ಯ ಮಾತ್ರ ಅಲ್ಲ ನೀನ್ ಮಾಡಿರೋ ಅನ್ಯಾಯ ಅಕ್ರಮಕ್ಕೆ ಆ ದೇವ್ರು ಸರಿಯಾಗಿ ಪಾಠ ಕಲಿಸ್ತಾನೆ ಧರ್ಮ ಬಿಟ್ರು ಕರ್ಮ ಅನ್ನೋದ್ ಬಿಡಲ್ಲ ವಿಶಾಲಾಕ್ಷಿ ಸದ್ಯ ಶಿಕ್ಷೆ ಅನ್ಭವಿಸ್ತೀಯ ಕೊನೆಯದಾಗಿ ಇನ್ನೊಂದ್ ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಬದುಕೋದಕ್ ಬಿಡು ಎಲ್ಲ ಹಾಗಾಗ್ತದೆ ಅಕ್ಕ ಇಲ್ಲ ಕಣಕ್ಕ ಕಾಲಿ ಕೈಯಲ್ಲಿ ಬಂದ್ರು ಕಾಲಿ ಕೈಯಲ್ಲಿ ಹೋದ್ರಕ್ಕ ನಿನ್ನ ಪಾಲಿ ಮೀನಾ ಮುಂದೆ ನಾನು ಕೂಡ ಏಟು ಹೆಂಗಿರುತ್ತೆ ಅಂತ ನೋಡಿ
ಗಂಟೆ ಒಂದಾದ್ರೂ ಎರಡಾದ್ರೂ ಜೈಲಲ್ಲಿ ಗಂಟೆ ಹೊಡಿತಾರಲ್ಲ ಹಂಗ್ ಹೊಡೆದ್ರು ಊಟ ತಂದಾಕಲ್ಲ. ನಾನೇ ಕೇಳ್ದಕ್ಕೆ ನೀನಾ ಬಂದೈತೆ. ಬಂದೆ ಬಂದೆ ಅಂತ ಎಷ್ಟೊತ್ ಮಾಡ್ತೀಯ? ತಗೊಂಡ್ ಬಡಿ ಇಲ್ಲಿ. ಅಲ್ಲ ನಾನ್ ನೀ ಅನ್ನೋರ್ಗು ನಿನ್ ಕೈ ಕೆಲ್ಸನೇ ಮಾಡಲ್ಲ ಅಲ್ವಾ? ಅತ್ತೆ ಎಲ್ಲ ರೆಡಿ ಇದೆ, ಕುತ್ಕೊಳ್ಳಿ. ಅಯ್ಯೋ ಇದೇನ್ ಬನ್ನಿ ಅನ್ನ ಪೊಲೀಸ್ ಅವ್ರಿಗೆ ಬನ್ನಿ ಏನಿಲ್ವಾ? ಅದ್ ತಗೊಂಡ್ ಬರ್ತೀನಿ ಅತ್ತೆ. ಮಾಡ್ತಾಳೆ. ರೀ ಬೇಗ ಬನ್ನಿ, ಹೊಟ್ಟೆ ಹಸಿತಿದೆ. ಬಂದೆ. ಮನೋಜ ಬೇಗ ಬಾರೋ, ಈ ಮನೆ ದೇವ್ರು ಕರ್ಕೊಂಡ್ ಬಾ, ಕುತ್ಕೊಳ್ಳಿ. ಗೋವಿಂದ ನಾರಾಯಣ ವಾಸುದೇವ. ಒಂದ್ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಅಷ್ಟಮಿ ನವಮಿ ಬಂದ್ರೆ ನಾನ್ ದೀಪ ಹಚ್ಚಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ದೇವ್ರಿಗೆ ಬೇಡ್ಕೊತಿದ್ದೆ. ದೀಪಾವಳಿ ರೀ ಇವತ್ತು, ಆದ್ರೂ ಮನೇಲಿ ಮನೆ ದೇವ್ರಿಗೆ ಒಂದ್ ದೀಪ ಹಚ್ಚಿಲ್ಲ. ವ್ಯವಹಾರ ಕೈ ಕಚ್ಚಿದೆ, ಹಣ ಕೈ ಬಿಟ್ಟು ಹೋಗಿದೆ, ಯಾಕೋ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಬಲವಂತ ಮಾಡೋದ್ ಬೇಡ, ಇಟ್ಬಿಡು. ಬಲವಂತ ಏನಿಲ್ಲ ಭಗವಂತ, ಸುಮ್ನೆ ಕೇಳಿದೆ ಅಷ್ಟೇ. ಇದೆಯಲ್ಲ ಇದು, ಇದಕ್ಕೆ ಸ್ವಲ್ಪ ಆಚಾರ ವಿಚಾರ ಅಂತಿತ್ತು. ಇಲ್ಲಿದ್ದಾರಲ್ಲ ಮಾಡರ್ನ್ ಗುಂಗ್ರಿ, ಮಲೇಷ್ಯಾದಲ್ಲಿ ದೀಪ ಹಚ್ಚೋದೆಲ್ಲ ಕಲ್ಸಿರಲ್ಲ ಪಾಪ ಅವರಪ್ಪ. ಇವ್ರಿಗೆ ಏನ್ ಪ್ರಯೋಜನ ಅಲ್ವೇನೋ? ಊಟಕ್ಕೆ ಕೂತಾಗ ಒಂದು ಸಮಾಧಾನ ಇರ್ಬೇಕು ಕಣೆ. ಬಾಯಿ ತುಂಬಾ ಅನ್ನ ಇಟ್ಕೋಬೇಕೆ ಹೊರತು ಮನಸ್ಸು ತುಂಬಾ ಚಿಂತೆನ, ಕಿವಿ ತುಂಬಾ ಮಾತನ್ನ, ಕಣ್ ತುಂಬಾ ಕೆಕ್ಕರ್ಸ್ಕೊಂಡ್ ನೋಡೋ ನೀನ್ ನೋಟನ ಇಟ್ಕೋಬಾರ್ದು. ನಾನು ಜಯಮಾಲಾನೋ ಜಯಪ್ರದಾನೋ ಜಯಬಚ್ಚನ್ ಆಗಿದ್ರೆ ನೀವ್ ತಡ್ಕೋತಿದ್ರಿ. ಪಾಪ ನಾನು ಸಕ್ಕರೆ ಪರೀಕ್ಷೆ ಅಂತಿ ಅಲ್ವಾ, ಯಾಕೆ ತಡ್ಕೋತೀರಾ? ಕೋಪ ಮಾಡ್ಕೋಬಿಡಿ ಅತ್ತೆ. ಊಟ ಮಾಡಿ ದೀಪ ಹಚ್ತೀನಿ. ಆಯ್ತಾಯ್ತಾಯ್ತು. ನೀನು ನಿಧಾನಕ್ಕೆ ದೇವ್ರಿಗೆ ದೀಪ ಹಚ್ಚು, ದೇವ್ರು ನಿಂಗ್ ದೀಪ ಹಚ್ಲಿ ಅಂತಾನೆ ಕಾಯ್ಕೊಂಡ್ ಕೂತಿರ್ತಾನೆ. ಅಯ್ಯ ಅದ್ ಯಾಕೆ ಮಂಕಿಸ್ಕೊತಾ ಇದ್ಯಾ? ಈಗೇನು ದೀಪ ಹಚ್ಚಿ ಊಟ ಮಾಡ್ಬೇಕು ತಾನೆ, ಬಿಟ್ಟಾಕು. ಹೋಗೆ, ಏನ್ ನೋಡ್ತಾ ಇದೀಯಾ? ದೀಪ ಹಚ್ಚಿ ಊಟ ಮಾಡು. ಊಟ ಕೂತಾಗ ಹೇಳ್ಬಾರ್ದು. ದೀಪ ಹಚ್ಚೋ ಸಮಯ ಬಂದಾಗ ನಾನು ಹಚ್ತೀನಿ, ನೀವು ಕೂತ್ಕೊಂಡು ಊಟ ಮಾಡಿ. ಆ ಸಮಯ ಯಾವಾಗ ಬರುತ್ತೆ? ಯಾರೇ ಇದು ನಮ್ಮನೆ ಮುಂದೆ ಈ ಪಟಾಕಿ ಹಚ್ತಾ ಇರೋದು? ಮಾಮ ಬನ್ನಿ ನೋಡೋಣ. ಯಾರು ಇದು? ನಾನು ಬರ್ತೀನಿ. ಬಾಬಾ ನಿಧಾನ, ನೀನೇ ಒಂದ್ ದೊಡ್ಡ ಪಟಾಕಿ, ಆಟಂ ಬಾಂಬು, ಅದು ಬೇರೆ ಒಂದ್ ಸೌಂಡ್. ಅದ ಸೂರ್ಯ ಏನ್ರೇ ಇದು? ಮಧ್ಯಾಹ್ನ ಮಧ್ಯಾಹ್ನ ಪಟಾಕಿ ಹಚ್ಕೊಂಡು ಇದು ಅಪ್ಪಯ್ಯ, ಇದು ದುಡ್ಗರು ಮೇಡಮ್ ಅವ್ರು ಕಳ್ಕೊಂಡಿದ್ದನ್ನ ಸಾರ್ ಹೋಗಿ ಸಾರ್ಸ್ಕೊಂಡ್ ಬಂದಿದೀವಿ. ಮೇಡಮ್ ಫೋನ್ ಮಾಡಿ ಹೋಗುದ್ಯಾ? ಯಾರಿಗೋ ಹೋಗಿಯೋದು? ನಿಮ್ಮ ಸ್ಟೂಡೆಂಟ್ಗೆ ಅವ್ರ ಮನೆಗೆ ಹೋಗಿ ರೈಡ್ ಮಾಡ್ಕೊಂಡ್ ಬರ್ತಾ ಇರೋದು. ರೈಡ ಲೇ ಏನೋ ಸೂರ್ಯ, ಮತ್ತೆ ಏನಾದ್ರು ಬಜೆಟ್ ಮಾಡ್ಕೊಂಡ್ಬಿಟ್ಟೇನೋ? ಅಲ್ಲ ಪೊಲೀಸರು ಮನೆ ಹತ್ರ ಬರಲ್ಲ ತಾನೆ? ಬಂದು ನಿನ್ನೇನ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಲ್ಲ ಮನಜ, ಟೆನ್ಷನ್ ಆಗ್ಬೇಡ. ಅಭಯ, ಮೀನಾ ದುಡ್ಡನ್ನ ಕಳ್ತನ ಮಾಡಿಸಿದ್ದೆ ಇವ್ರ ಫೇವ್ರೆಟ್ ಸ್ಟೂಡೆಂಟು ವಿಶಾಲಾಕ್ಷಿ. ಕೊಡು ಅಂದ್ರೆ ಕೊಟ್ಟು ಬಿಡ್ತಾರ? ಅದಕ್ಕೆ ನಾವು IT ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಂಡು ಹೋಗಿ ದುಡ್ಡು ತಗೊಂಡ್ಬಂದ್ವಿ. ಇಲ್ಲೋಡಿಲೆ ಇವ್ರೇ ನಮ್ ಟೀಮ್ ಲೀಡ್ರು. ಅಲ್ಲ ಏನು ತೊಂದ್ರೆ ಆಗ್ಲಿಲ್ವಾ? ಆಗೋಗಿತ್ತು ಮಾವ, ತೆಗ್ದು ಬಿಟ್ಟೆ ನಡಿ, ಎಲ್ರು ಗಪ್ಚುಪ್ತು. ವಿಶಾಲಾಕ್ಷಿಗೆ ಹೊಡೆದ್ ಬಿಟ್ಯಾ? ಸ್ಪಾಟ್ ಅಲ್ಲಿ ಇದ್ರೆ ಅವ್ರಿಗೂ ಕೊಡ್ತಿದ್ದೆ, ಬಟ್ ಇರ್ಲಿಲ್ಲ ಅವ್ರು. ಆದ್ರೂ ಅವ್ರು ಇಲ್ದಿರೋ ಟೈಮಿಗೆ ಹೋಗ್ಬಿಟ್ಟು ಕೈತನ ಮಾಡ್ಕೊಂಡ್ ಬಂದಿದ್ ತಪ್ಪಲ್ವಾ? ಯಾಕೆ ಬಂದ್ಬಿಡೆ, ಯಾರು ಇಲ್ದೇ ರೋಡಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡು ಕಳ್ರನ್ನ ಬಿಟ್ಟು ದುಡ್ಡನ್ನ ತೆಗ್ಸಿದ್ ಫಸ್ಟ್ ಅವ್ರ ತಪ್ಪು. ತಗೊಳ್ಳಿ ಮೀನಾ, ಸರಿ ಇದೆ ನೋಡ್ಕೋ. ಅಲ್ಲ ಕಣ್ರು, ಪಟಾಕಿ ಎಲ್ಲ ಬರೀ ನೀವೇ ಹಚ್ಕೊಂಡ್ಬಿಡೋದಾ? ನಿನಗೂ ತಂದಿದ್ದೀವಿ ಕಣ, ಯೋಚನೆ ಮಾಡ್ಬೇಡ. ಮೊದ್ಲು ಬಂದ್ರೆ ಎಲ್ರು ಊಟ ಮಾಡಿ ಹಬ್ಬನ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಬರ್ರಿ. ಅಲ್ಲ ವಿಶಾಲಾಕ್ಷಿ, ಈ ವಿಷಯ ನಿನಗೆ ಗೊತ್ತಿಲ್ವಾ? ಇವ್ರನ್ನ ಹೆಂಗ್ ನಿನ್ ಮನೆಗ್ ದಾಳಿ ಮಾಡಿದ್ರು? ಸಂಪಿಗೆ ಸೇವಂತಿಗೆ ಎರಡು ಆಕ್ಸಿಡೆಂಟ್ ಆಗೋದು, ಸ್ವೀಟ್ ಆಕ್ಸಿಡೆಂಟ್. ಏನದ ನಗೋದು? ಅಲ್ವೇ? ನಾನು ಹೇಳಿದ್ದು ಗೊತ್ತಿರಲಿಲ್ಲ ನಿನಗೆ? ಗೊತ್ತಿತ್ತು. ಗೊತ್ತಿತ್ತಾ? ಹಾ. ಅಂದ್ರೆ ಇದು ಬೇಕು ಅಂತ ಮಾಡಿದ ಆಕ್ಸಿಡೆಂಟು? ಹಾಗೆ ಅನ್ಕೊಳ್ಳಿ. ಆಗ ಅನ್ಕೊಳ್ಳೋದೇನೆ ಅನಾರ್ಕಲಿ, ಅದೇ ತೀಟ. ಏನು ಮೇಡಮ್ ಅವರು ಬದೇ ನಾಚ್ಕೋತಿದ್ದೀರಾ? ಸೂರ್ಯನ್ ನೋಡಿದ್ರೆ ಸೂರ್ಯಕಾಂತಿ ಹೂ ನಾಚ್ಕೊಳಲ್ವಾ? ನಾಚ್ಕೊಳೆ ಯವ್ವ, ನಾಚ್ಕೊಳೆ, ಯಾರು ಬೇಡ ಅಂದ್ರು. ನೀನ್ ನಾಚ್ಕೊಂಡ್ರೆ ಮುಂಚ್ಕಜ್ಜಾಯ ಇದ್ದಂಗ ಇರ್ತೀಯ. ದುಡ್ಡು ಸಿಕ್ಕಿದ್ ಖುಷಿನಾ? ಆ ದುಡ್ಡು ನಿಮ್ಮಿಂದಾನೇ ಸಿಕ್ಕಿದ್ ತುಂಬಾ ಖುಷಿ ರೀ. ಪ್ರತಿ ಹೆಣ್ಣಿಗೂ ಗಂಡನೇ ಆಸರೆ ಆಗ್ತಾನೆ. ಸೋತಿರೋ ಹೆಣ್ಣಿಗೆ ಗಂಡನೇ ಗೆಲುವಾಗ್ತಾನೆ ಅಂದ್ರೆ ಖುಷಿ ವಿಷಯ ತಾನೆ? ಖುಷಿನೇ, ಆದ್ರೆ ನೀನ್ ಇಷ್ಟೊಂದು ಖುಷಿಯಾಗಿದ್ದು ನಾನು ನೋಡೇ ಇರ್ಲಿಲ್ಲ. ಇಷ್ಟೊಂದ್ ಖುಷಿಯಾಗಿದ್ದಿದ್ದು ಅಂದ್ರೆ ನಿಮ್ಗೆ ಹೇಗ್ ಗೊತ್ತಾಗ್ತಿದೆ? ಮೂಗ್ಬತ್ತಿ ಮೊಂಬತ್ತಿ ತರ ಪಳಪಳ ಅಂತ ಇದೆಯಲ್ಲೇ. ಅಯ್ಯೋ ಲೇ ಮೀನಾ, ಇದೇ ಖುಷಿ ಏನಿಲ್ವಾ?
ಹಾ ಇದೆ, ಅನ್ನ ಹುಳಿ ಒಬ್ಬಟ್ಟು. ಒಬ್ಬಟ್ಟ? ಏಯ್, ಅದಕ್ಕಿಂತ ಸಿಹಿಯಾಗಿರೋದೇನಿಲ್ವನೇ? ಗುಲ್ಕನ್ ಇದೆ. ಅದಕ್ಕಿಂತ ಸಿಹಿಯಾಗಿರೋದೆ? ಜೇನುತುಪ್ಪ ಇದೆ. ಜೇನುತಪ್ಪನ? ಹಾ, ಎಲ್ಲಿ? ಅಡಿಗೆ ಮನೆಯಲ್ಲಿ. ಅಲ್ಲಿ ಯಾಕೆ ಹೋಗ್ಬೇಕು ಜೇನುತುಪ್ಪಕ್ಕೋಸ್ಕರ? ಇಲ್ಲೇ ಇಲ್ವೇನೆ? ನೋಡ ನೀನ್ ತುಟಿ ನೋಡೇ ಅಡ್ಡೆ. ಅದಕ್ಕಿಂತ ಸಿಹಿಯಾಗಿರೋದು ಇನ್ನೇನೇ ಇದೆ? ಲಚಕ್ಕಂತ ತಗೊಂಡು ಪಚಕ್ಕಂತ ಒಂದು ಕೊಟ್ಬಿಟ್ರೆ ಮನೇಲ ಆಯ್ತು ಬೇಡಮ್ಮ. ಸಿಟಿ ಮಾರ್ಕೆಟ್ ಫ್ಲೇವರ್ ಮೇಲೆ ಕೂಡಣ ಅಲ್ಲಿ ಎಲ್ರ ಮುಂದೆ ಕೊಟ್ಬಿಡು. ಅತ್ತೆ ಬಿಟ್ಟ ಅಂತ ಬರತ್ತೆ ಏರಿತು. ರೀ ಹೋಗ್ರಿ ದೀಪಾಕ್ಷಿ. ಮುಂದೆ ಬಾಗಿ ಒಂದೇನಿದೆ ತಗೋಯ್ತಲ್ಲ. ಪಟಾಕಿ ಹೊಡಕಿನ ಮುಂಚೆ ರಿಬ್ಬನ್ ಕಟ್ಟಿಂಗ್ ಕಮ್ಮಿಂದಾನೆ ಆಗ್ಬೇಕು. ವಾಸಕ್ರಿ ಹೋಗೋಣ. ಬಾಮ ಬಂದ್ ಹಬ್ಬ ಮಾಡ್ಬಾ. ಓ, ನಿನ್ ಹೆಂಡ್ತಿನೂ ಬರ್ತಾಳೋ? ಬರ್ಲಿ ಬಿಡು, ಹಬ್ಬ ನಮಗ್ ಮಾತ್ರ ಅಲ್ವಲ್ಲ. ಮೊದಲನೇ ಪಟಾಕಿ ಇವತ್ತು ನೀನೇ ಶುರು ಮಾಡ್ಬೇಕು. ಶುರು ಮಾಡು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.